ಮುಂಬೈ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಅಂಕಿತಾ ಗುಪ್ತಾ ಅವರು ವಾರಣಾಸಿಗೆ ಪ್ರವಾಸಕ್ಕೆ ಹೋದಾಗ ಫೋನ್ ಕಳ್ಕೊಂಡ್ರು. ಕಡೆಗವರು ತಮ್ಮ ಫೋನ್ ಅನ್ನ ತಾವೇ ಟ್ರ್ಯಾಕ್ ಮಾಡಬೇಕಾಯ್ತು. ಅಂತಿಮವಾಗಿ ಅನೇಕ ಕದ್ದ ಫೋನ್ಗಳನ್ನ ವಶಪಡಿಸಿಕೊಳ್ಳೋಕೆ ಅವರ ಈ ಕೆಲಸ ಕಾರಣ ಆಯಿತು. ಈ ಪ್ರಕರಣ ಪ್ರವಾಸಿ ತಾಣಗಳಲ್ಲಿನ ಸುರಕ್ಷತೆ ಬಗ್ಗೆ ಮತ್ತು ತೊಂದರೆಗೆ ಒಳಗಾದವರು ನ್ಯಾಯ ಪಡೆಯೋದು ಅವರೆಷ್ಟು ಸಕ್ರಿಯರಾಗಿದ್ದಾರೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆಯಾ ಅನ್ನೋದರ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ. ಅಂಕಿತಾ ಅವರು ವಾರಣಾಸಿಯಲ್ಲಿ ಸಂಜೆ ಗಂಗಾರತಿ ವೀಕ್ಷಿಸಿ ಘಾಟ್ನಿಂದ ಹೊರಬಂದ ತಕ್ಷಣ ಗುಂಪಿನಲ್ಲಿದ್ದ ಯಾರೋ ಅವರ ಫೋನ್ ಕದ್ದು ಓಡಿದ್ರು. ಅಂಕಿತಾ ತಮ್ಮ 1.5 ಲಕ್ಷದ ಫೋನ್ ಅನ್ನ ಕಳ್ಕೊಂಡಿದ್ರು. ಕಡೆಗವರು ಸಹೋದರನ ಫೋನ್ ನಿಂದ ಕರೆ ಮಾಡಿದಾಗ ಅದೆರಡು ಬಾರಿ ರಿಂಗ್ ಆಯ್ತು. ನಂತರ ಫೋನ್ ಆಫ್ ಆಯ್ತು. ಇನ್ನದು ಸಿಗೋದಿಲ್ಲ ಅಂತ ಅಂಕಿತಾ ಭಾವಿಸಿದ್ರು. ಅಂಕಿತಾ ನೇರವಾಗಿ 80 ಘಾಟ್ ಪೊಲೀಸ್ ಠಾಣೆಗೆ ಹೋದ್ರು. ಆದ್ರೆ ಅಲ್ಲಿ ಯಾರೂ ಕೇಳೋಕೆ ಸಿದ್ಧರಿರ್ಲಿಲ್ಲ. ಭೇಲ್ಪುರ ಪೊಲೀಸ್ ಠಾಣೆಗೆ ಹೋಗುವಂತೆ ಅವರಿಗೆ ಹೇಳಲಾಯಿತು. ಅಂಕಿತಾ ಮತ್ತು ಅವರ ಸ್ನೇಹಿತರು ಭೇಲ್ಪುರ ಪೊಲೀಸ್ ಠಾಣೆಗೆ ತೆರಳಿದ್ರು. ದಾರಿಯಲ್ಲಿ ಅಂಕಿತಾ ತನ್ನ ಡೇಟಾವನ್ನ ರಕ್ಷಿಸೋಕೆ ತನ್ನ ಫೋನ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಿದ್ರು. ಭೇಲ್ಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಯಿತು. ಆದರೆ ಪೊಲೀಸರು ಹೆಚ್ಚೇನೂ ಆಸಕ್ತಿ ತೋರಿಸಲಿಲ್ಲ. ಪೊಲೀಸರ ಈ ನಿರ್ಲಕ್ಷ್ಯಕ್ಕಾಗಿ ಔಟ್ಪೋಸ್ಟ್ 80ರ ಉಸ್ತುವಾರಿ ರೋಹಿತ್ ತ್ರಿಪಾಠಿ ಅವರನ್ನ ಅಮಾನತುಗೊಳಿಸಲಾಗಿದೆ. ಈ ಪ್ರಕರಣ 2025ರ ಡಿಸೆಂಬರ್ 29ರಂದು ನಡೆದಿತ್ತು. ಫೋನ್ ಕಳ್ಕೊಂಡ ಆ ಹೊತ್ತಲ್ಲಿ ಆಫ್ಲೈನ್ ನಲ್ಲಿದ್ದಾಗಲೂ ಸ್ಥಳ ಮಾಹಿತಿ ಒದಗಿಸಬಹುದಾದ ಅಪ್ಲಿಕೇಶನ್ ತಮ್ಮ ಫೋನ್ ನಲ್ಲಿರೋದು ಅಂಕಿತಾ ಅವರಿಗೆ ನೆನಪಾಯಿತು. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಅಂಕಿತಾ ತಮ್ಮ ಫೋನ್ ನಲ್ಲಿ ಆ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿದ್ರು. ಆ ಅಪ್ಲಿಕೇಶನ್ ಬಳಸಿ ಅಂಕಿತಾ ತನ್ನ ಫೋನ್ ನ ಲೊಕೇಶನ್ ಪರಿಶೀಲಿಸಿದ್ರು. ಅದು ವಾರಣಾಸಿ ನಿಲ್ದಾಣದ ಬಳಿ ಇರುವ ಸ್ಥಳವನ್ನ ತೋರಿಸಿತು. ವರದಿಯ ಪ್ರಕಾರ ತನ್ನೊಂದಿಗೆ ಠಾಣೆಗೆ ಬಂದು ತನಿಖೆ ಮಾಡೋಕೆ ಪೊಲೀಸರಿಗೆ ಕೇಳ್ಕೊಂಡಾಗ ಅದು 100ರಿಂದ 200 ಮೀಟರ್ ಡ್ರೈವ್ ಅಂತ ಪೊಲೀಸರು ಉತ್ತರಿಸಿದ್ರು. ಅದು ಬಹಳ ದಟ್ಟವಾದ ಪ್ರದೇಶ, ಅಲ್ಲಿ ಜನಜಂಗುಳಿ ತುಂಬಾ ಇತ್ತು. ಅಲ್ಲಿ ಎಷ್ಟು ಜನರನ್ನ ಪ್ರಶ್ನೆ ಮಾಡಬಹುದು ಅನ್ನೋ ಪ್ರಶ್ನೆ ಬಂತು. ಅಂಕಿತಾ ಪೊಲೀಸರಿಗೆ ಹಲವು ಬಾರಿ ಕೇಳ್ಕೊಂಡ್ರೂ ಪ್ರಯೋಜನ ಆಗ್ಲಿಲ್ಲ. ರಾತ್ರಿ ಸುಮಾರು 10:30 ಆಗಿತ್ತು. ಅಂಕಿತಾ ಮತ್ತು ಅವರ ಕುಟುಂಬದವರು ಸ್ವತಃ ಹುಡ್ಕೊಂಡು ಹೋಗಿ ಸ್ಥಳಕ್ಕೆ ತಲುಪಿದ್ರು. ಆ ಲೊಕೇಶನ್ ಅನ್ನ ಮನೆ ಅಂತ ಅಪ್ಲಿಕೇಶನ್ ತೋರಿಸ್ತಾ ಇತ್ತು. ಅಂಕಿತಾ ತನ್ನ ಸ್ಥಳೀಯ ಸಂಬಂಧಿ ಸುರೇಶ್ ಗಾಂಧಿಯನ್ನ ಸಂಪರ್ಕಿಸಿದ್ರು. ಅವರು ಸ್ಥಳೀಯ ಪತ್ರಕರ್ತರು ಆಗಿದ್ರು. ಅಂಕಿತಾ ಅವರಿಗೆ ಇಡೀ ಘಟನೆ ಬಗ್ಗೆ ಹೇಳಿದ್ರು ಮತ್ತು ಸುರೇಶ್ ಅವರನ್ನ ಅಲ್ಲೇ ಇರೋಕೆ ಕೇಳ್ಕೊಂಡು ಪೊಲೀಸರನ್ನ ಅಲ್ಲಿಗೆ ಕಳಿಸ್ತಿರೋದಾಗಿ ಹೇಳಿದ್ರು. ಸುರೇಶ್ ಅವರ ಕೋರಿಕೆ ಮೇರೆಗೆ ಪೊಲೀಸರು ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬಂದ್ರು. ಪೊಲೀಸರು ಕೆಲವರನ್ನ ಪ್ರಶ್ನೆ ಮಾಡಿದ್ರು. ಈ ಮಧ್ಯೆ ನಮಗೆ ಕೆಲ ಜನರ ಬಗ್ಗೆ ಅನುಮಾನ ಬಂತು, ಆದ್ರೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಕೆಲವು ಜನರನ್ನ ಪ್ರಶ್ನಿಸಿ ಅವರು ಹೊರಟು ಹೋದ್ರು ಅಂತ ಅಂಕಿತಾ ಆರೋಪಿಸಿದ್ದಾರೆ. ನಂತರ ಅಂಕಿತಾ ಹಿಂತಿರುಗಿ ಮರುದಿನ ಬೆಳಗ್ಗೆ ಸ್ಥಳೀಯರೊಂದಿಗೆ ಆ ಪ್ರದೇಶಕ್ಕೆ ಹೋದ್ರು. ಮನೆ ಮಾಲೀಕರ ಫೋನ್ ಸಂಖ್ಯೆಯನ್ನು ಪಡ್ಕೊಂಡು ಪತ್ರಕರ್ತ ಸುರೇಶ್ ಗಾಂಧಿ ಮತ್ತು ಸಂಬಂಧಿ ಮನೆ ಮಾಲೀಕರಿಗೆ ಕರೆ ಮಾಡಿ ಬಾಗಿಲು ತೆರೆಯುವಂತೆ ಮಾಡಿದ್ರು. ಸಾಕಷ್ಟು ಪ್ರಯತ್ನದ ನಂತರ ಬಾಗಿಲು ತೆರೆಸಿದಾಗ ಅಂಕಿತಾ ಅವರ ಫೋನ್ ಮಾತ್ರ ಅಲ್ಲ, ಐಫೋನ್ಗಳು ಸೇರಿದಂತೆ 15ಕ್ಕೂ ಹೆಚ್ಚು ಇತರ ಫೋನ್ಗಳು ಅಲ್ಲಿದ್ವು. ಅಂಕಿತಾ ತಮ್ಮ ಫೋನ್ ಅನ್ನ ಗುರುತಿಸಿ ಉಳಿದ ಫೋನ್ಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಎಲ್ಲ ಫೋನ್ಗಳನ್ನ ವಶಪಡಿಸಿಕೊಂಡ್ರು. ಆದಾಗ್ಯೂ ಈ ಪ್ರಕರಣದಲ್ಲಿ ಪ್ರಸ್ತುತ ಒಬ್ಬ ಶಂಕಿತನೂ ಪೊಲೀಸ್ ವಶದಲ್ಲಿಲ್ಲ. ಎಫ್ಐಆರ್ ದಾಖಲಿಸಲಾಗಿದ್ದು ಈಗ ಈ ಫೋನ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡ ಫೋನ್ಗಳ ಆಧಾರದ ಮೇಲೆ ಪೊಲೀಸರು ಆರೋಪಿಗಳನ್ನ ಹುಡುಕ್ತಿದ್ದಾರೆ ಮತ್ತು ಯಾರ ಫೋನ್ಗಳು ಕಳುವಾಗಿದೆಯೋ ಅವರನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಮನೆ ಮಾಲೀಕರನ್ನು ಪ್ರಶ್ನೆ ಮಾಡಲಾಗ್ತಿದೆ. 23 ವರ್ಷದ ಮೋನು ಮಂಡಲ್ ಈ ಮನೆಯನ್ನ ಬಾಡಿಗೆಗೆ ಪಡೆದ ವ್ಯಕ್ತಿ ಅಂತ ತಿಳಿದು ಬಂದಿದೆ. ಈ ಫೋನ್ ಕಳ್ತನದಲ್ಲಿ ಭಾಗಿಯಾದವನಿಗಾಗಿ ಹುಡುಕಾಟ ನಡೀತಿದೆ ಮತ್ತು ತನಿಖೆ ನಡೀತಿದೆ ಅಂತ ವರದಿ ಹೇಳಿದೆ. ಇತ್ತೀಚೆಗೆ ನೋಯ್ಡಾ ಪೊಲೀಸರು ಇದೇ ರೀತಿಯ ಗ್ಯಾಂಗ್ ಅನ್ನ ಬಂಧಿಸಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ 821 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಗ್ಯಾಂಗ್ನಲ್ಲಿ 2 ಅಪ್ರಾಪ್ತರು ಸೇರಿದಂತೆ 8 ಸದಸ್ಯರಿದ್ದಾರೆ. ಅವರೆಲ್ಲರೂ ಬಿಹಾರ ಮತ್ತು ಜಾರ್ಖಂಡ್ ನಿವಾಸಿಗಳು. ಅವರು ಚಳಿಗಾಲದಲ್ಲಿ ಸಕ್ರಿಯರಾಗ್ತಾರೆ ಮತ್ತು ಹೆಚ್ಚಾಗಿ ಜಾಕೆಟ್ ಧರಿಸಿದ ಜನರನ್ನ ಗುರಿಯಾಗಿಸಿಕೊಳ್ತಾರೆ. ಆದರೆ ಈ ಮೊಬೈಲ್ ಕಳ್ತನಕ್ಕೂ ಜಾಕೆಟ್ಗಳಿಗೂ ಏನ್ ಸಂಬಂಧ? ಜಾಕೆಟ್ಗಳು ಕೈಗಳಿಂದ ದೂರದಲ್ಲಿ ಪಾಕೆಟ್ಗಳನ್ನು ಹೊಂದಿರುತ್ತೆ. ಹೆಚ್ಚಾಗಿ ಪಾಕೆಟ್ಗಳು ತೆರೆದಿರುತ್ತೆ. ಅಂಥದ್ದೇ ಒಂದು ಪ್ರಕರಣ ಈಗ ವಾರಣಾಸಿಯಲ್ಲಿ ಬೆಳಕಿಗೆ ಬಂದಿದೆ. ಅಂಕಿತಾ ಗುಪ್ತಾ ಅವರ ಫೋನ್ ಪತ್ತೆಯಾಗಿದೆ. ಆದರೆ ಅವರೇ ಸ್ವತಃ ತಮ್ಮ ಫೋನ್ ಹುಡುಕೋಕೆ ಇಷ್ಟೆಲ್ಲ ಪ್ರಯತ್ನ ಮಾಡದೆ ಹೋಗಿದ್ರೆ ಏನಾಗ್ತಾ ಇತ್ತು? ಅಂಕಿತಾ ಅವರಿಗೆ ಪೊಲೀಸರ ಬೆಂಬಲ ಸಿಗ್ಲಿಲ್ಲ. ಸಿಕ್ಕಿದಿದ್ರೆ ಅವರು ಆ ಸ್ಥಳಕ್ಕೆ ಅಂಕಿತಾ ಮನವಿ ಮೇರೆಗೆ ಬಂದಾಗಲೇ ವಿಷಯ ಬಗೆಹರಿತಾ ಇತ್ತು. ಈ ಪ್ರಕರಣ ವಾರಣಾಸಿ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಗಂಭೀರ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.